ಪರವಾಗಿಲ್ಲ. ನವೀನನರ್ವೆ ಇವತ್ತು ನಾನು ಪರವಾಗಿ ಬಂದಲ್ಲ, ಅದೇ ಭಾರಿ ಸಂತೋಷ ಆಯಿತು ನನಗಂತೂ. ಭಾರಿ ಬೇಜಾರಾಗ್ಬಿಟ್ಟಿತ್ತು. ಯಾರುವೆ ಈ ಮನೇಲಿ ನನಗೆ ಯಾರುವೆ ಇಲ್ವಲ್ಲ ಅಂತ. ನವೀನನರ್ವೆ ಇದ್ಮೇಲೆ ಅವನೊಬ್ಬ ಇದ್ದರೆ ಸಾಕು ನನಗೆ, ಇನ್ನೇನು ಬೇಡ. ಅದ ಒಳ್ಳೆ ಬುದ್ಧಿ ಕಲ್ತ್ಕೊತಾವನೆ ನವೀನ. ಮೊದ್ಲಂಗೆ ಆಡ್ತಿಲ್ಲ ಈಗ, ಹುಸಿ ಸಮಾಧಾನವಾಗಿ ಅವನೇ. ಮೊದಲು ರೋಗನ ಮತ್ತೆ ಕೇಳಿ 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 ಒಂಥರ ಆಡ್ತಿದ್ದ, ನಂದಿನಿ ಮತ್ತೆ ಕೇಳಿ ಈಗ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡೋನೆ. ಹೇಳಿಕೆ ಮಾತು ಕೇಳ್ಕೊಂಡು ಸಂಸಾರ ಹಾಳು ಮಾಡ್ಕೊಬಿಡ್ತಿದ್ನಲ್ಲ ಇವನು ನವೀನ. ಹೇಳಿಕೆ ಮಾತು ಕೇಳ್ಕೊಂಡ್ರೆ ಎಷ್ಟು ದಿನ ಗಂಟೆ ಸಂಸಾರ ಚೆನ್ನಾಗಿದ್ದು. ಹೇಳಿಕೆ ಮಾತು ಕೇಳೋರು ತಪ್ಪು, ಹಾಳು ಮಾಡೋರೇನು ಹೇಳ್ತಾನೆ ಕೂತಿರ್ತಾರೆ. ನವೀನ ಅವ್ರನ್ನ ಮಾತು ಕೇಳ್ಕೊಂಡು ಬಿಟ್ಟಿದ್ನಲ್ಲ. ಈಗ್ಲಾರ್ವೆ ದೇವ್ರೆ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಈಗ್ಲಾರ್ವೆ ಅಚ್ಚುಕಟ್ಟಾಗಿ ಎಡ್ತಿ ನೋಡ್ಕೊಂಡು ರೋವನ್ನು ತಂಗಿ ನೋಡ್ಕೊಬೇಡ ಅಂತ ಹೇಳಕ್ಕಿಲ್ಲ, ನೋಡ್ಕೊಳ್ಳಿ. ಬರೀ ಅವ್ನು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡೋಂಗೆ ಮಾಡಲಿ. ಅವ್ನಿಗೆ ಎಡ್ತಿ ಹೆಂಗೆ ನೋಡ್ಕೋಬೇಕು, ಅವ್ನು ಹೆಂಗೆ ನೋಡ್ಕೋಬೇಕು ಹಂಗಿರಲಿ. ಅವ್ನು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡ್ಕೊಂಡು ಹಂಗಾದ್ರೆ ಸರಿ ಆಯ್ತದೆ. ಹೇಳಿಕೆ ಮಾತು ಕೇಳ್ಕೊಂಡ್ರೆ ಸಂಸಾರ ಮೃದು ಬಿದ್ದೋಯ್ತದೆ ಅಷ್ಟೇ. ಇಲ್ಲ ಅವನು ನಾ ಬಸ್ ಹಾಕಿನಲ್ಲ ಅದಕ್ಕೆ ಖುಷಿ ಆಗವನೆ. ಕೂಸ್ಕಾರುವೆ ಚೆನ್ನಾಗಿ ನೋಡ್ಕೊಳ್ಳೋದ, ಕೂಸ್ನಾರುವೆ ಕೂಸ್ಗೋಸ್ಕರನಾರು ಚೆನ್ನಾಗದ ಅನ್ಕೊಂಡಿರ್ಬೇಕು ನವೀನ. ಅದಕ್ಕೆ ಈಗ ಮೊದ್ಲಂಗೆ ಗಲಾಟೆ ಮಾಡೋಕ್ಕಿಲ್ಲ, ಆಮೇಲೆ ಮೊದ್ಲಂಗೆ ಸುಮ್ಮನೆ ಅದು ಇದು ಮಾತಾಡೋಕ್ಕಿಲ್ಲ. ಶಾಂತಿ ಸಮಾಧಾನದಿಂದ ಅವನೇ. ಅತ್ತೆ ಮುಖನುವೆ ನಂದಿನಿ ಮುಖನುವೆ ಸುಟ್ಟು ಬದ್ನೆಕಾಯಿ ಹಂಗಾಗೋಯ್ತು. ನವೀನ ನನ್ನ ಪರವಾಗಿ ಮಾತಾಡೋದು ನೋಡ್ಬಿಟ್ಟು. ಅಲ್ಲ ನನಗೆ ಹಿಂಗಾಗ್ಬಾರ್ದು, ಅವ್ರು 3 ಜನನೂ ಸೇರ್ಕೊಂಡು ನನ್ನ ಪರವಾಗಿ ಯಾರು ಮಾತಾಡ್ದೇನೆ ನನಗೆ ನಾನು ಹೇಳ್ತಿದ್ನಲ್ಲ. ಆದ್ರೂ ನಂದಿನಿ ಅವಳ ಜೀವನನ ಅವ್ಳು ಸರಿ ಮಾಡ್ಕೊಳ್ದೆ ಬಿಟ್ಟು. ಅಲ್ಲ ನಂದಿನಿ ಗೊತ್ತಾಯ್ಕಿಲ್ವಾ ಈ ಥರ ಆಡ್ತಾಳಲ್ಲ, ಅವಳ ಜೀವನನ ಹಾಳಾಗಿರೋ ಜೀವನ ಸರಿ ಮಾಡ್ಕೊಳ್ಳೋದ ಅಂತಂದೇನೆ ಬಿಟ್ಬಿಟ್ಟು ಸುಮ್ಮನೆ ಕಾರಣ ಏನು ಇಲ್ದಾನೆ ನಮ್ಮ ಜೊತೆಗೆ ಜಗಳಕ್ಕೆ ಬೀಳ್ತಾಳಲ್ಲ. ಏನಕ್ಕೆ ವಾಸಿ ಹೇಳಿ ನನ್ನ ಜೊತೆಗೆ ಜಗಳಕ್ಕೆ ಬೀಳೋದು. ಅವೆಲ್ಲ ಅವಳು ಹಂಗೆ ಬೇಜಾರಾಗಿದ್ರೆ ಬೇರೆಯವ್ರ ಮೇಲೆ ಜಗಳಕ್ಕೆ ಬಿದ್ದರೆ ಸರಿ ಆದದ. ಇನ್ನೂ ಅದ್ಗೆಟ್ಟೋಯ್ತದೆಯಪ್ಪ, ಇನ್ನೂ ಜಗಳ ಕಲೆಗಳೆಲ್ಲ ಶುರುವಾಯ್ತವೆ. ಅದ್ರ ಬದಲು ಹೊಸ ಯೋಚನೆ ಮಾಡೋ ಮನಸ್ಥಿತಿನಿ ಇಲ್ಲ ಅವಳಿಗೆ. ಹೆಂಗೆ ಬೇಕು ಅಂತ ಕುಣಿತಾಳೆ ನಂದಿನಿ. ಅಲ್ಲ ಏನಾಗಿದೆ ಇವಳಿಗೆ ಹಿಂಗೆ ಆಡ್ತಾಳಲ್ಲ, ಹೇಳಿದ ಮಾತು ಕೇಳೋಕ್ಕಿಲ್ಲ, ನನ್ನ ಮುಖ ಕಂಡ್ರೆ ಆಯ್ಕಿಲ್ಲ. ಅಲ್ಲ ನಾನೇನು ಅವ್ರ ಅಪ್ಪನ ಇಟ್ಟಿಲ್ಲ ಒಂದಿಷ್ಟು ಗೋರ್ಕ ಬಂದಿದ್ದಲ್ಲ, ಎಲ್ಲಾರ್ಗಾರು ಮೋಸ ಮಾಡಿದ್ದಾನೆ ಅವ್ರ ಮನೇಲಿ. ಏನೂ ಇಲ್ಲ, ಕೊಟ್ಟರೆ ಒಂದಿಷ್ಟು ಅಪ್ಪ ತಿಂತೀನಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೂ ಹಿಂಗೆ ಆಡ್ತಾಳಲ್ಲ. ಏನೋ ಅವ್ರ ಮನೇಲಿ ಗೋರಿ ಗುಡ್ಡೆ ಹಾಕೊಂಡಿರಂಗೆ ಮಾತ್ರ ಸತ್ರು ನೋಡೋಕ್ಕಿರುವಾಗ ನೋಡ್ತಾಳೆ ನನ್ನ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋಬೇಕು ಅಂದ್ಬಿಟ್ಟು ಇವನಿ ಸಂಡೆ ಗಂಟೆ ಅಂತ ಇರ್ತಾಳೆ ನನ್ನ ಗಂಡನ ಮನೆ ಅಂತ. ನಾನೆಲ್ಲ ಸೂರ್ಯನ ಮಕ ನೋಡ್ಕೊಂಡಿಲ್ಲ ಇರೋದು. ಬೇರೆ ಯಾರು ಆಗಿರ್ಬೇಕಾಯ್ತು ಗಂಡ, ನಾನಂತೂ ಸುಮ್ಮನೆ ಇರ್ತಿದ್ದಿಲ್ಲ. ಏನೋ ಸೂರ್ಯನ ಹೇಳೋರಲ್ಲ ಆಮೇಲೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನಂಗಿರೋದು. ಈಗಲೇ ಸೂರ್ಯನ ಬೇಜಾರಲ್ಲ ಅವರೇ ನಂದಿನಿಗೆ ಮಾಡಿರೋ ಕೆಲಸಕ್ಕೆ. ಆಮೇಲೆ ಇನ್ನೂ ಒಂದ್ಸರಿ ನಾನು ಅವ್ರ ಜೊತೆಗೆ ಅದಿದ್ದು ಮಾತಾಡೋ ಇನ್ನೂ ಬೇಜಾರು ಮಾಡ್ಕೊತಾರಲ್ಲ ಅಂದ್ಬಿಟ್ಟು ನನಗೆ ಮಾತಾಡೋಕ್ಕೆ ಬರೋಕ್ಕಿಲ್ವಾ. ನನಗೂ ಚೆನ್ನಾಗಿ ಮಾತಾಡೋಕೆ ಬರ್ತದೆ. ಮಾತ್ಕೊಂತಾಳೆ ನನ್ನ ಗಂಡನ ಮನೆ ಅಂತ ಸುಮ್ಮನೆ ಇರ್ತೀನಿ ನಾನು ಕೂಸಾಗೋ ಗಂಟ. ಆಮೇಲೆ ಏನಾರು ಒಂದು ಮಾತಾಡೋಕ್ಕಾಯ್ತದೆ. ಈಗ ನನಗೆ ಐತೆಲ್ಲ ನನ್ನ ಜೀವಕ್ಕೆ ಐತೆಲ್ಲ ಇವ್ರ ಜೊತೆಗೆ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗದ. ನನಗೆ ಶಕ್ತಿ ಇಲ್ಲ. ಅತ್ತೆಗಾರು ಗೊತ್ತಾಗಬೇಕು ಮಗಳು ಜೀವನ ಸರಿ ಮಾಡೋದ ಅಂತಾನೆ ಬಿಟ್ಬಿಟ್ಟು. ಅಲ್ಲ ನವೀನನ್ಗಾರು ಗೊತ್ತಾಗಿಲ್ವಾ ನಮ್ಮ ಕುಳ್ಳಣ್ಣ ನಮ್ಮ ಮಹೇಶನ ರಮೇಶನವರೆಲ್ಲ ಎಷ್ಟು ಹೊಡೆದಾಡಿದ್ರು ನನ್ನ ಜೀವನ ಸರಿ ಮಾಡೋಕ್ಕೆ. ನಾನು ಎಷ್ಟು ಮಾಡಿದ್ರು ಒಳ್ಳೆ ತಂದಿಂದ ಹೇಳ್ಕೊಂಡು ಹಂಗ್ತಾನೆ. ಇವ್ರು ಹಂಗಲ್ಲ, ನವೀನನ್ಗೂ ಅಷ್ಟೇ. ತಂಗಿ ಜೀವನ ಹೆಂಗೆ ಸರಿ ಮಾಡಬೇಕು ಏನು ಅಂತ ಇನ್ನೂ ಗೊತ್ತಿಲ್ಲ. ನಾನು ಹೇಳೋಕೋದ್ರೆ ನನ್ನ ಮಾತು ಕೇಳೋಕ್ಕಿಲ್ಲ. ನನಗಿಂತ ಗೊತ್ತಾ, ನನಗಿಂತ ಮಾಡಿದೆಯಾ ಅಂತ ನನ್ನೇ ಕೇಳಕ್ಕೆ ಬರ್ತಾರೆ. ಅದಕ್ಕೆ ನಾನು ಹೇಳೋಕ್ಕೋಯ್ತಿಲ್ಲ. ಇನ್ನೊಂದಿನ ನಾನು ಹೇಳಿದ ಮಾತು ಕೇಳೋಲ್ಲ. ನನ್ನ ಮತ್ಕೆರೆ ವಾಸಿ ಅಲ್ಲ ಇವು ಹೋಲ್ಸ್ಕೊಂಡ್ರೆ. ಅಲ್ಲ ಮತ್ಕೆರು ಪರವಾಗಿಲ್ಲ, ನಾನು ಚೆನ್ನಾಗೇ ನೋಡ್ಕೊಂಡ್ರು. ನಾನು ಮಾತಾಡ್ತಿರ್ತೀರ ನಮ್ಮ ಮತ್ಕೆರಿಗೆ, ಅದಕ್ಕೆ ನೋಡ್ಕೊಂಡವ್ರು ಅನಿಸ್ತದೆ. ಆದ್ರೂ ನಮ್ಮ ಮತ್ಕೆರು ದೇವ್ರು ಅಂತೇವ್ರು ಕಣಪ್ಪ. ನಮ್ಮ ಮನೆ ಅಂತ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನಾನು. ಇಲ್ಲ ಅಂದಿದ್ರೆ ಭಾರಿ ಹಿಂಸೆ ಆಗ್ಬಿಡೋದು. ಅಲ್ಲ ನಾನು ಇಂಥ ಕೆಲಸ ಮಾಡಿದ್ರು ಕೋಪ ಮಾಡ್ಕೊಂಡಿದ್ರು, ಇಲ್ಲ ಅಂತಲ್ಲ. ನಾನು ಇಂಥ ಕೆಲಸ ಮಾಡಿದ್ರು ಯಾರೇ ಆಗಲಿ ಕೋಪ ಮಾಡ್ಕೊತಾರೆ. ಆದ್ರೂ ಚೆನ್ನಾಗಿ ನೋಡ್ಕೊಂಡ್ರು, ಒಂದಕ್ಕೂ ಕೊರತೆ ಬರಲಿಲ್ಲ. ಅಪ್ಪ ದೇವ್ರೆ ಅಂತ ಅಪ್ಪನ ಮನೆ ಕೊಟ್ಟಿದ್ದಿಲ್ಲ. ಅಪ್ಪ ನಿಮಗೊಂದು ದೊಡ್ಡ ನಮಸ್ಕಾರ ಕಣಪ್ಪ. ಎಲ್ಲ ಸಾಷ್ಟಾಗ ನಮಸ್ಕಾರ ನಿನಗೆ. ನನಗಂತೂ ಭಾರಿ ಖುಷಿ ಆಯಿತು. ನವೀನ ತಂಗಿಗೆ ಬುದ್ಧಿ ಗಿದ್ದಿವ ಅದೇ ಹೇಳೋದು ಅನ್ನೋಕ್ಕಿಲ್ಲ, ನನ್ನ ಮಾತು ಕೇಳೋಕ್ಕಿಲ್ಲ ನವೀನ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಯ್ತಿಲ್ಲ ಬಿಡು. ಏನಾರು ಮಾಡ್ಕೊಳ್ಳಿ, ಅತ್ತೆಗೆ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಕಳಿಸ್ಬೇಕು ತಾನೇ. ಒಳ್ಳೆಯವರು ಸೂರ್ಯನ ಬಾರಿ ಒಳ್ಳೆ ಮನುಷ್ಯ. ಏನು ಒಂದ್ಸಲಿಗೆ ಸಮಯ ಕೇಳ್ಬಿಟ್ರೆ ಏನು ಇವ್ರು ಮೀಸೆ ಉದ್ರೋದದ, ಏನೋ ಬಿದ್ದರೆ ಮೀಸೆ ಮಣ್ಣಂಗಿಲ್ಲ ಅಂತಾರಲ್ಲ ಅಂಥ ಜಾತಿಯವರು. ಒಂದ್ಸಲಿಗೆ ಕ್ಷಮೆ ಕೇಳ್ಬಿಟ್ರೆ ಸೂರ್ಯನ ಒಪ್ಕೋಬೋದು. ಇವ್ರು ಕೇಳೋಕ್ಕೆ ಹೋಗ್ತಾ ಇಲ್ಲ. ಅವತ್ತು ಹೇಳೋಕೋದ್ರೆ ನನ್ನ ಜೀವನ ನಾನು ಹೆಂಗಾರು ಮಾಡ್ಕೊತೀನಿ, ನೀನು ತಲೆ ಹಾಕ್ಬೇಡ ಅಂತಂದ್ರಲ್ಲ, ಆವತ್ತಿಂದ ನಾನು ಯಾವುದಕ್ಕೂ ತಲೆ ಹಾಕ್ತಿಲ್ಲ. ಒಳ್ಳೆ ಮನುಷ್ಯ ಸೂರ್ಯನಂತ ಗಂಡ ಪಡಿಬೇಕು ಅಂದರೆ ಕೇಳೋಕೆ ಬರಬೇಕು. ಇನ್ನೊಂದಿನ ಯಾಕೆ ಹಿಂಗೆ ಕಟ್ಟೋಡು, ಅವಳಿಗೆ ಅಚ್ಚುಕಟ್ಟಾಗಿ ಬಾಳೋಕ್ಕೆ ಬರೋಕ್ಕಿಲ್ಲ ಇವಳಿಗೆ. ಬರೀ ಸಂಜೆ ಗಂಟೆ ಮೂಗ್ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಕೆಟ್ಟದ್ದು ಅಪವಾದ ಬರ್ಸ್ಕೊಂಡೇ ಇರ್ತಾಳೆ. ಹೊಸ ತಾಳ್ಮೆಯಿಂದ ಮಾಡೋದನ್ನಕ್ಕಿಲ್ಲ. ಒಂದು 4 ಅಕ್ಷರ ಓದೋಳಲ್ಲ, ಒಂದು ಚೂರಾರು ಜ್ಞಾನ ಇರಬೇಕು ತಾನೆ. ಜ್ಞಾನ ಏನು ತಪ್ಪು ಯಾರು ಮಾಡೋಕ್ಕಿಲ್ಲ, ಎಲ್ಲ ಮಾಡ್ತಾರೆ. ಅದನ್ನ ತಿದ್ಕೊಂಡು ಮಾಡ್ಕೊಂಡು ಹೋಗ್ದೇನೆ ಬಿಟ್ಬಿಟ್ಟು ಇನ್ನೂ ಆಟ ಮಾಡ್ಕೊಂಡು ಕೂತವಳೆ. ಇವಳು ಬೇರೆ ಅಲ್ಲಿ ನಾನೇನಾರು ನಿಮ್ಮ ಗಂಡನ ಮನೆಗೆ ಹೋಗು ಅಂದರೆ ನಾನು ಒಳ್ಳೇದು ಕೇಳಿದ್ರು ಇವಳು ಒಳ್ಳೇದಂಗೆ ಅರ್ಥ ಮಾಡ್ಕೋಬೇಕಲ್ಲ. ನಾನು ನಿಮ್ಮ ಅಪ್ಪನ ಮನೆಗೆ ಬಂದಿದ್ದಾನ ಅಂತಂದ್ರು ಅಂತಾಳೆ. ಯಾಕೆ ಬೇಕು ಒಳ್ಳೇದು ಮಾಡೋಕ್ಕೋಗಿ ಒಂದು ಗಿಸ್ಕೊಳ್ಳೋ ಬುದ್ಧಿ ನನಗೆ ಯಾಕೆ. ಸುಮ್ಮನೆ ಇರ್ನಾರ್ದನೆ ಯಾಕೆ ಕೊಚ್ಚೆಗೆ ಕಲ್ಲು ಹಾಕ್ಬಿಟ್ಟು ಮುಖ ಕರ್ಸ್ಕೊಳ್ಳೋ ಬುದ್ಧಿ ನಂಗೆ ಬೇಡ. ನಾನು ಇದು ಬಿಡ್ತೀನಿ ನನ್ನ ಪಡಗ ನಾನು. ನನಗಾಗಿ ನಮ್ಮ ಅಪ್ಪನ ಮನೇಲಿ ಅಣ್ಣ ಹೂವು ಅದಕ್ಕೆರು ನಮ್ಮಪ್ಪ ನಮ್ಮಮ್ಮ ಎಲ್ಲ ಜೀವ ಬಿಟ್ಕೊಂಡವ್ರೆ. ನನಗಾಗಿ ನನಗೆ ಹೆಚ್ಚು ಕಡಿಮೆ ಅಂದರೆ ಭಾರಿ ನೋವು ಹೋಯ್ತದೆ. ಭಾರಿ ನೋವು ಮಾಡ್ಕೊತಾರೆ ಅವರೆಲ್ಲ.
ಅಲ್ಲ ನಾನು ಕೂಸದೆ ಸುಮ್ಮನೆ ಇವ್ರ ಜೊತೆಗೆ ಆಡ್ಕೊಂಡು ನಾನು ಕೂಸು ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗಿಲ್ಲ ನಾನು. ಪರತಿ ಪರತಿ ಓ ಬಾ ನವೀನ ಬಾ. ನವೀನ ಒಂದು ಮಾತು ಹೇಳೋಣ. ಹೇಳು ಪರತಿ, ಏನು ವಿಚಾರ? ಅದೇ ನವೀನ, ನೀನು ಈಗಲಾರು ಬದಲಾಗು ನವೀನ. ನನ್ನ ಹೊಟ್ಟೆಲಿ ಕೂಸದೆ, ಅದು ಜೀವನಕ್ಕರ್ವ ಏನಾರು ಮಾಡಬೇಕು ತಾನೆ. ನೀನು ಸುಮ್ಮನೆ ನಂದಿನಿ ಯವ್ವ ಅಂತ ಕಾಲ ಕಳಿಬೇಡ, ಅವ್ರನ್ನ ನೋಡ್ಕೋಬೇಡ ಅಂತ ನಾನು ಹೇಳ್ತಿಲ್ಲ ನವೀನ. ಅಚ್ಚುಕಟ್ಟಾಗಿ ನೋಡ್ಕೊ. ನಾನು ಬೇರೆಯವ್ರು ಹೇಳ್ತಾರಲ್ಲ, ನಿಮ್ಮ ಅವ್ವನ್ನ ಬಿಟ್ಬಿಡು, ನಿನ್ನ ತಂಗಿನ ಬಿಟ್ಬಿಡು ಅಂತ ಅಂಗನ್ನಲ್ಲ. ಅವ್ನು ಚೂರ ನನ್ನ ಕಡೆ, ನನ್ನ ಕೂಸು ಕಡೆ ಒಂದು ಚೂರು ಗಮನ ಕೊಡು ನವೀನ. ನಿನ್ನ ತಮ್ಮಯ್ಯ ನವೀನ. ಹೌಸಿ ನನ್ನುವೆ ನನ್ನ ಕೂಸು ನೋಡ್ಕೊ. ಅಲ್ಲ ನಾನು ನಿನ್ನ ನಂಬ್ಕ ಬಂದೀನಿ. ಈಗ ಕೂಸು ಬೇರೆ ಆಯ್ತದೆ, ಅದನ್ನ ಹೆಂಗೆಂಗೋ ಹಂಗೆ ಸಾಕಾಗ್ತದ ನವೀನ. ನೀನು ಅಲ್ಲ ಅದನ್ನ ಹೆಂಗೆ ನೀನಾರು ಒಂಚೂರು ಜವಾಬ್ದಾರಿ ತಗೊಂಡು ನೋಡ್ಕೋಬೇಕು ಕನ್ನವಿನ. ನೀನು ಹಿಂಗೆ ಮುದ್ದಾಡ್ತಿದ್ದಲ್ಲ ಹಾಗೆಲ್ಲ ಆಡಕ್ಕೆ ಹೋಗ್ಬಿಡ ಕನ್ನವಿನ. ಅಲ್ಲ ಹೇಳತ್ತವ್ಸಿ ಅರ್ಥ ಮಾಡ್ಕೊ. ಆಮೇಲೆ ಸುಮ್ಮನೆ ಹಿಂಗಂತಾಳಲ್ಲ ಇವಳು ಅವ್ವನ್ನೇ ಬಿಟ್ಬಿಡು ಅಂತಾಳಲ್ಲ ಅಂತ ನೀನು ಏನೇನು ಅರ್ಥ ಮಾಡ್ಕೋಬೇಡ. ನಿಮ್ಮ ಅವ್ವನೂ ಬಿಡ್ಬೇಡ, ನಿನ್ನ ತಂಗಿನೂ ಬಿಡ್ಬೇಡ. ಹಾಗನ್ಬಿಟ್ಟು ಇಡ್ತಿ ಮಕ್ಕಳನ್ನು ಬಿಡಕ್ಕೆ ಹೋಗ್ಬೇಡ ಕನ್ನವಿನ. ಎಲ್ಲರನ್ನೂ ನೋಡ್ಕೋಬೇಕು ನೀನು. ನೀನು ಒಬ್ರು ನೋಡ್ಕೊಂಡು ನೀನು ಒಬ್ರು ಬಿಡಕ್ಕೆ ಹೋಗ್ಬೇಡ ಕನ್ನವಿನ. ಒಬ್ರಿಲ್ಲಾದ್ರೆ ಒಬ್ರಿಗೆ ಮೋಸ ಆಯ್ತದೆ. ಇಲ್ಲ ಕತ್ ಬಿಡು ಪರತಿ, ಅದೇ ಕಂಗಂತೈತಿ. ಹೂವ ಬಂದು ನಿನಗೆ ಬೈತು ಅಂದಲ್ಲ, ಏನು ಜಗಳಾಡ್ತು ಅಂದಲ್ಲ ಅದ್ಕ? ಅತ್ಕಲ್ಲ ನವೀನ. ಅಲ್ಲ ಅದು ಒಂದು ವಿಚಾರವಾ, ಯಾಕೆ ನಾನು ಜಗಳ ಹೇಳಿಲ್ವಾ ಹಂಗಂತಲ್ಲ. ನೀನು ಬದ್ಲಾಗು ನವೀನ. ನೀನು ನಾನು ಹೇಳೋ ಮಾತನ್ನು ಕೇಳಬೇಡ, ನಿಮ್ಮ ಅವ್ವ ಹೇಳೋ ಮಾತನ್ನು ಕೇಳಬೇಡ, ನಿನ್ನ ತಂಗಿ ಹೇಳೋ ಮಾತನ್ನು ಕೇಳಬೇಡ. ನೀ ಸ್ವಂತ ಬುದ್ಧಿಯಿಂದ ನೀ ಜವಾಬ್ದಾರಿ ತಗೊಂಡು ಮನೆ ನಡೆಸ್ಕೊಂಡು ಹೋಗು ನವೀನ ನೀನು. ಅಲ್ಲ ನೀನು ಮೊದಲಾಗೆ ಖಾಲಿ ಪೋಲಿ ಹಂಗೆ ತಿರ್ಗಾಡ್ಬೇಡ ನವೀನ. ಬೆಲೆ ಇರೋಕ್ಕಿಲ್ಲ. ಕುಡ್ಕ ಅದು ಇದು ಪೋಲಿ ಅಂತೆಲ್ಲ ಪಕಡ ಅಂತೆಲ್ಲ ಆಡ್ಕೊತಾರೆ. ನೀನು ಇರಬೇಕು ನವೀನ ಅಚ್ಚುಕಟ್ಟಾಗಿ. ನವೀನ ಎಲ್ಲ ದುಡ್ಡು ಕಾಸು ನೋಡ್ಕೊಬರ್ತಾರೆ. ದುಡ್ಡಿದ್ದದ ಕಾಸಿದ್ದದ ಅಂತ ಸ್ಕೂಟ್ರ್ ಇದ್ದದ, ಚಿನ್ನ ಎಷ್ಟಿದ್ದದು, ಕೆಲಸ ಏನಿದ್ದದು ಅಂತ ನಾನು ನಿಂತವು ಏನೂ ನೋಡಿಲ್ಲ ನವೀನ. ನಾನು ನಿನ್ನ ನಂಬ್ಕ ಬಂದೀನಿ. ನೀನು ಕೈ ಬಿಡ್ಬೇಡಕ್ಕಲ್ಲ ನವೀನ. ನಿನ್ನ ಅಮ್ಮಯ್ಯ ನಾನು ಹೋದ್ರೆ ಈಗ ನಮ್ಮ ಅಪ್ಪನ ಮನೆ ಇರುವೆ, ನಾನು ನೋಡ್ಕೊಳಕ್ಕಿಲ್ಲ ಅನ್ನಕ್ಕಿಲ್ಲ. ನನ್ನ ಕೂಸು ಅಷ್ಟೇ ನೋಡ್ಕೊಳಕ್ಕಿಲ್ಲ ಅನ್ನಕ್ಕಿಲ್ಲ. ರಾಣಿ ನಂಗೆ ಸಾಕ್ತಾರೆ. ಆದರೆ ನೀನು ಒಂದು ಗಂಡಸಾಗಿ ನನ್ನ ಮಗಿನೂ ನಾನು ಸಾಕ್ಳಕ್ಕಾಗಿಲ್ವಾ? ನೀನು ನಂಬ್ಕ ಬಂದಿರೋಳಿಗೆ ಹೇಳು ನವೀನ, ಹೇಳು ನೀನು. ನಿನ್ನ ತಂಗಿನ ಯಾವ ಕಷ್ಟದಲ್ಲಿ ಅನುಭವಿಸ್ತಾವಳೆ ಅಂತ ನಿನಗೆ ಗೊತ್ತು. ನಿನ್ನ ತಂಗಿ ಹಂಗೆ ನಾನು ಒಬ್ಳಿಗೆ ಹೇಳ್ತಾನೆ. ಅರ್ಥ ಮಾಡ್ಕೊನವಿನ ನೀನು. ಏನು ಪರತಿ ನೀನು ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಸರಿ ಬಿಡು ನೋಡ್ಕೊತೀನಿ. ಹಂಗಲ್ಲ ಕನ್ನವಿನ, ನೀನು ಈ ಸಂದರ್ಭಕ್ಕೆ ಈ ಸಮಯಕ್ಕೆ ಮಾತ್ರ ಹ್ಞೂ ಅಂದ್ಬಿಡ್ತಿದ್ದಿ. ನೀನು ಒಂದ್ಸಲ ಯೋಚನೆ ಮಾಡಿ ಕೂತ್ಕೊಂಡು ನಾನು ಇಂಥವು ಏನು ಬಯಸ್ನಿಲ್ಲ. ನಾನು ಪ್ರೀತಿಸಿಡಿ ಅಂದ್ಬಿಟ್ಟು ನಾನು ಹಂಗೆ ಬಂದೀನಿ. ಅರೆ ನೀನು ಹೇಳು, ನೀನು ನಾನು ಹೆಂಗೆ ನೋಡ್ಕೊಂಡಿದ್ದಿ ಅಂತ ಒಂದ್ಸಲ ನೀನೇ ಯೋಚನೆ ಮಾಡು. ಎಲ್ಲವ ಅದು ಇದು ದುಡ್ಡು ಕಾಸು ಚಿನ್ನ ಒಡವೆ ಅಂತ ಎಲ್ಲ ಬರ್ತಾರೆ. ನಾನು ನಿನ್ನ ಪ್ರೀತಿಗೋಸ್ಕರ ಬಂದೀನಿ. ನೀನು ಏನು ಮಾಡಿಯೋ ನಿನಗೆ ಗೊತ್ತಿರೋದು ಕಣ್ಣವಿನ, ನನಗೆ ಗೊತ್ತಿಲ್ಲ. ನೀನು ಹೆಡ್ತೀಯ ಅಚ್ಚುಕಟ್ಟಾಗಿ ನೋಡ್ಕೊಂಡಿಯೋ, ನೀನು ಹೆಡ್ತಿ ಕೂಸು ನೀನು ಹೆಡ್ತೀನ, ಇಲ್ಲಾಂದರೆ ಅವ್ನ ಕಷ್ಟ ಅನುಭವಿಸೋಂಗೆ ಬಿಟ್ಬಿಟ್ಟಿಯೋ ನನಗೆ ಗೊತ್ತಿಲ್ಲ. ನೀನೇ ಏನಾರು ಮಾಡು. ಬಿಡು ಪರತಿ, ಎಲ್ಲ ಕೊಯ್ದು ನಿನಗೆ ಸಪ್ಕಾಗಿ ಬಿಡು. ಸಂಜೆ ಗಂಟೆ ಹಿಂಗೆ ಬೇಜಾರಾಗಿರ್ತಿದೆಯಲ್ಲ, ನಾನು ಇಲ್ವಾ, ನಾನೇನೋ ಮಾಡ್ತೀನಿ ಬಿಡು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಂಡ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರತ್ತ ಮತ್ತೆ.